ಹೊಲ್ದತ್ರಕ್ಕೆ ಬರೋಣ ಅಂತ ಹೊಲ್ದತ್ರಕ್ಕೆ ಬಂದಿದ್ದೀನಿ. ಫಸ್ಟೇ ನಮ್ಮ ಯಜಮಾನ್ರು ಬಂದಿದ್ದರು. ಹಂಗೆ ನಾನು ಸಹ ನೋಡ್ಕೊಂಡು ಹೋಗೋಣ ಹೊಲ. ರಾಗಿ ಚೆಲ್ಲಬೇಕಾದ್ರೆ ಬಂದಿದ್ದು, ಮತ್ತೆ ಬರೋಕ್ಕಾಗಿಲ್ಲ. ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ದೂರ ಇರ್ತೈತೆ, ಅದಕ್ಕೆ ನನಗೆ ಬರೋಕ್ಕಾಗಲ್ಲ, ಕಾಲು ನೋವು ಬರುತ್ತೆ ಅಂತಂದ್ಬಿಟ್ಟು ಬರಲ್ಲ. ಪಾಪ ನಮ್ಮ ಯಜಮಾನ್ರು ಡೈಲಿ ಬರ್ತಾರೆ. ಬಂದು ಅಲ್ಲಿ ಹೊಲದಲ್ಲಿ ಕಳೆ ಕೀಳೋದು. ಹೊಲ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡೋಣ, ಇನ್ನು ಮುಂದಕ್ಕೆ ಮಳೆ ಬೆಳೆ ಎಲ್ಲ ಕರೆಕ್ಟ್ ಟೈಮ್ಗೆ ಚೆನ್ನಾಗಿ ಬಂದರೆ ರಾಗಿ ನಮಗೆ ಚೆನ್ನಾಗಿ ಆಗುತ್ತೆ. ನೋಡೋಣ. ನೋಡಿ, ದೂರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದಾರಿ ಎಲ್ಲೈತೆ? ಸರಿ ಬಾ. ಒಳಗಡೆ ಬಂದೆ. ಬೇಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ದನ ಕರುಗಳೆಲ್ಲ ಓಡಾಡುತ್ತಲ್ವ, ಒಳಗಡೆ ಹೋಗ್ಬಿಡುತ್ತೆ. ಬೇಲಿ ಏನಾದರೂ ಹಾಕಿಲ್ಲ ಅಂತಂದರೆ ಅದಕ್ಕೆ ಹಾಕಿದ್ರು. ಅದನ್ನ ದಾಟಿ ಇವಾಗ ಒಳಗಡೆ ಬಂದಿದ್ದೀನಿ, ಹೊಲದೊಳಗಡೆ. ಉರುಳಿನೂ ಸಹ ಚೆಲ್ಲಿ ಅವರೇ. ನೋಡಿ, ಇದೆಲ್ಲ ಉರುಳಿ ಚೆಲ್ಲಿರೋದು. ಇವಾಗ ಒಂದೊಂದು ಮೊಳಕೆ ಬರ್ತೈತೆ. ಆ ಕಡೆ ಹೂವಿನ ತೋಟ ಐತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ತುಂಬ ಎಲ್ಲ ಹಸಿರಾಗಿ ತುಂಬ ಚೆನ್ನಾಗೈತೆ. ನಮ್ಮ ಯಜಮಾನ್ರು ಇಲ್ಲಿ ಗಾಳಿ ವಿಪರೀತ ಇದೆ ಫ್ರೆಂಡ್ಸ್, ತುಂಬ ಗಾಳಿ ಇದೆ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ನೆರಳು ಹಣ್ಣು ಐತಾ ಅದರಲ್ಲಿ? ನೆರಳು ಹಣ್ಣು ಐತಾ? ಎಲ್ಲ ಖಾಲಿ ಆಗೋಯ್ತಾ? ಚೆನ್ನಾಗೈತೆ.